Hello everyone, welcome to Sanmargaha classes. ನಾವು LPA ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಎಂಬ ಪಾಠದ ಪ್ರಶ್ನೆ ಉತ್ತರಗಳನ್ನು ಉತ್ತರಿಸುತ್ತಿದ್ದೇನೆ. ಪ್ರಶ್ನೆ 57. ಹಸಿರು ಗೊಬ್ಬರ ಎಂದರೇನು? ಇದರ ಪ್ರಯೋಜನ ತಿಳಿಸಿ. ಇದು ಸಾಧಾರಣವಾದ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. ನೋಡಿ, ಹಸಿರು ಗೊಬ್ಬರ ಎಂದ್ರೇನು ನೋಡ್ಬೋದು. ಇಲ್ಲಿ ದೃಶ್ಯದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಏನ್ ಮಾಡ್ತಾ ಇದ್ದಾರೆ? ಫಸ್ಟ್ ಈ ಹಸಿರು ಹಸಿರು ಸಸ್ಯಗಳನ್ನ ಬೆಳೆಸ್ತಿದ್ದಾರೆ. ಅದಾದ್ಮೇಲೆ ಅದನ್ನ ಕತ್ತರಿಸ್ಬಿಟ್ಟು ಆ ಮಣ್ಣಿನ ಜೊತೆ ಸೇರಿಸ್ತಾ ಇದ್ದಾರೆ. ಅದಾದ್ಮೇಲೆ ಆ ಮಣ್ಣ ಮೇಲೆ ಏನ್ ಮಾಡ್ತಾ ಇದ್ದಾರೆ? ಕೃಷಿಯನ್ನ ಮಾಡ್ತಾ ಇದ್ದಾರೆ. ನೋಡ್ಬೋದು, ಕೃಷಿ ಬೀಜನೆ ಬಿತ್ತನೆ ಮಾಡುವುದಕ್ಕೆ ಮೊದಲು ಸನ್ ಹೆಂಪ್ ಅಥವಾ ಗೌರ್ನ್ ನಂತಹ ಕೆಲವು ಸಸ್ಯಗಳನ್ನು, ಈ ಸನ್ ಹೆಂಪ್ ಮತ್ತು ಗೌರ್ನ್ ಸಸ್ಯಗಳು ಹಸಿರು ಗೊಬ್ಬರಕ್ಕೆ ಉಪಯೋಗಿಸುವಂತ ಸಸ್ಯಗಳಾಗಿದೆ. ಇವುಗಳನ್ನ ಬೆಳೆಸಲಾಗತ್ತೆ. ನಂತರ ಉಳುಮೆ ಮಾಡಿ, ನೋಡಿ ಅಲ್ಲೇ ಏನ್ ಮಾಡ್ತಾರೆ? ಉಳುಮೆ ಮಾಡ್ತಾರೆ. ಉಳುಮೆ ಮಾಡಾದ್ಮೇಲೆ ಏನಾಗತ್ತೆ? ಆ ಸಸ್ಯಗಳು ಮಣ್ಣಿನಲ್ಲಿ ಮಿಶ್ರಣ ಆಗತ್ತೆ ಅಲ್ವಾ? ಸೊ ಅವಾಗ ಮಣ್ಣಿನಲ್ಲಿ ಮಿಶ್ರಣ ಆದ್ಮೇಲೆ ಏನಾಗತ್ತೆ? ಅದು ಮಣ್ಣಿನ ಜೊತೆ ಸೇದ್ಮೇಲೆ ಗೊಬ್ಬರ ಆಗತ್ತೆ ಅಲ್ವಾ? ಸೊ ಈ ತರ ಮಾಡ್ತಾರೆ. ಇದನ್ನ ಉಪಯೋಗ ಏನು? ಮಣ್ಣನ್ನು ನೈಟ್ರೋಜನ್ ಮತ್ತು ಫಾಸ್ಫರಸ್ ನಿಂದ ಸಮೃದ್ಧಗೊಳ್ಳುತ್ತದೆ. ಸೊ ಈ ಸಸ್ಯಗಳಲ್ಲಿ ನೈಟ್ರೋಜನ್ ಫಾಸ್ಫರಸ್ ಇರುವುದರಿಂದ ಅದನ್ನ ಮಣ್ಣಿನ ಜೊತೆ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ? ಈ ಮಣ್ಣಿನಲ್ಲಿ ಕೂಡ ನೈಟ್ರೋಜನ್ ಫಾಸ್ಫರಸ್ಗಳು ಸಮೃದ್ಧಗೊಳ್ಳುತ್ತೆ. ಈ ನೈಟ್ರೋಜನ್ ಫಾಸ್ಫರಸ್ಗಳು ಬೃಹತ್ ಪ್ರಮಾಣದಲ್ಲಿ ಬೇಕಾಗಿರುವ ಪೋಷಕಾಂಶಗಳು ಅಲ್ವಾ ಸಸ್ಯಗಳಿಗೆ. ಸೊ ಆದ್ದರಿಂದ ಅದರ ನಂತರ ನಾವು ಬೀಜ ಬಿತ್ತನೆ ಮಾಡುವುದರಿಂದ ನಮ್ಮ ಕೃಷಿ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಮತ್ತು ಇಳುವರಿ ಕೂಡ ಜಾಸ್ತಿ ಆಗತ್ತೆ. ಸೊ ಇದು ಹಸಿರು ಗೊಬ್ಬರ ಪ್ರಯೋಜನ. ಥ್ಯಾಂಕ್ ಯು.